ನನಗೆ ಇದೊಂದನ್ನು ಕೇಳಲೇಬೇಕು. ಕಣ್ಣ ಸಲಿಗೆ ಅದನ್ನ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್. ಆ್ಯಂಡ್ ನನಗೆ ಮಾತ್ರ ಅಲ್ಲ, ಇಟ್ಸ್ ಅ ಧರ್ಮ ಅವ್ರದ್ದಲ್ವಾ, ಧರ್ಮ ಅವ್ರದ್ದು ಫಸ್ಟ್ ಫಿಲಮು ಏನೋ ವಾಟ್ ಎವರ್. ಧರ್ಮ ಅವ್ರು ಪಾಪ್ಯುಲರ್ ಅಲ್ಲ ಆಗ. ಹೌದು, ಪಾಪ್ಯುಲರ್ ಅಲ್ಲದಿರೋ ಒಬ್ಬ ನಟನ ಒಂದು ಹಾಡು ಆ ರೇಂಜ್ಗೆ ಹಿಟ್ ಆಗಿರೋದು ತುಂಬ ಕಡಿಮೆನೆ. ಡಿಡ್ ಯು ನೋ ಅಬೌಟ್ ಈ ಕಣ್ಕಣ ಸಲಿಗೆ ಏನೋ ಮ್ಯಾಜಿಕ್ ಮಾಡಿದೀವಿ ಅಂತ ಗೊತ್ತಿತ್ತಾ? ಇಲ್ಲ, ಟು ಬಿ ಫ್ರ್ಯಾಂಕ್, ಶೂಟಿಂಗ್ ಸ್ಪಾಟ್ ಅಲ್ಲಿ ಇದ್ಮೇಲೆ ನನಗೆ ಆ ಸಾಂಗ್ ಬಂದಿದ್ದ. ಅಂದ್ರೆ ಏನಾಯ್ತು ಅಂದ್ರೆ, ನಾವು ನವಗ್ರಹ ಶೂಟಿಂಗ್ ಮಾಡಬೇಕಾದ್ರೆ ಫಸ್ಟ್ ಶೆಡ್ಯೂಲ್ ನಾವು ಪ್ಲಾನ್ ಮಾಡಿದ್ದು ಒಂದು 15 days ಶೂಟಿಂಗ್ ಮಾಡೋಣ ಅಂತ. ಬಟ್ ಅದರಲ್ಲಿ ನಮ್ಮ ಟೆಕ್ನಿಷಿಯನ್ಸು, ಆರ್ಟಿಸ್ಟು ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಸಪೋರ್ಟಿಂದ 15 days ಹಾಕಿದ್ದ ಪ್ರೋಗ್ರಾಮು 12 daysಗೆ ಮುಗಿದೋಯ್ತು. ಸೊ ಮುಗ್ದೋಯ್ತಾ ಇದೆ. ಬಟ್ ಇಷ್ಟು ಜನಕ್ಕೆ ನಾವು ರೂಮು ಗೀಮು ಎಲ್ಲ ಅಡ್ವಾನ್ಸ್ ಎಲ್ಲ ಪೇ ಮಾಡಿ ಇಷ್ಟು ದಿನಕ್ಕೆ ಅಂತೆಲ್ಲ ಆಗೋಗಿತ್ತು. ಇದು ವೇಸ್ಟ್ ಆಗ್ಬಿಡುತ್ತಲ್ಲ, ದುಡ್ಡಂತೂ ರೀಫಂಡ್ ಆಗಲ್ಲ. ಸೊ ಇಲ್ಲಿ ಬಂದಿದ್ದೀವಲ್ಲ, ಇನ್ನೊಂದು 3 ದಿನದ ವರ್ಕೇನ ಹಾಕೊಂಡು ಮುಗಿಸ್ಕೊಬಿಡೋಣ ಅಂತ ಇನ್ನೊಂದು 10th ಡೇಟ್ ಡಿಸೈಡ್ ಮಾಡಿದ್ವಿ. ಇನ್ನು 2 days ಮುಗಿದೋಗುತ್ತೆ, ಇನ್ನು 3 daysಗೆ ಏನೋ ಒಂದು ವರ್ಕ್ ಮಾಡ್ಕೊಳ್ಳೋಣ ಅಂತ ನಾನು ಹರಿ ಸರ್ಗೆ ಫೋನ್ ಮಾಡಿದೆ. ಹರಿಜಿ, ನಾವು ಅಂದ್ಕೊಂಡಿದ್ದ ಪ್ರೋಗ್ರಾಮು 3 ದಿನ ಅರ್ಲಿಯಾಗಿ ಮುಗ್ದೋಗ್ತಾ ಇದೆ, ಸೊ ನಿಮ್ಗೆ 2 days ಟೈಮ್ ಇದೆ. ಧರ್ಮಾದು ಮತ್ತು ಶರ್ಮಿಳಾ ಮಾಂಡ್ರೆದು ಮಾಂಟಾಜ್ ಸಾಂಗ್ ಅಂದ್ಕೊಂಡಿದ್ವಲ್ಲ, ಅದೊಂಚೂರು ರೆಡಿ ಮಾಡಿ ಕಳಿಸ್ಬಿಡ್ತೀರಾ ಅಂದೆ. ಅವರು, ಸರ್ ಏನು ಸರ್ ನೀವು ಕಂಪೋಸಿಂಗ್ ಕೂತಿಲ್ಲ, ಟ್ಯೂನು ಓಕೆ ಮಾಡಿಲ್ಲ, ಮಾಡಿ ಕಳಿಸು ಅಂದರೆ ಹೆಂಗೆ ಸರ್, ಆಮೇಲೆ ನೀವು ಚೇಂಜಸ್ ಕೇಳಿದ್ರೆ ತಿರ್ಗಾ ಡಬಲ್ ವರ್ಕ್ ಎಲ್ಲ ಆಗ್ಬಿಡುತ್ತೆ, ದಯವಿಟ್ಟು ಬೇಡ ಸರ್, ನೀವು ಪ್ಯಾಕಪ್ ಮಾಡ್ಕೊಂಡು ಬಂದುಬಿಡಿ, ಆಮೇಲೆ ನೆಕ್ಸ್ಟ್ ಶೆಡ್ಯೂಲ್ಗೆ ಮಾಡ್ಕೊಳ್ಳಿ ಅಂದೆ. ಇಲ್ಲ ಅರ್ಜಿ, ನನಗೆ ಇಲ್ಲಿ ಈ ಥರ ವೇಸ್ಟ್ ಆಗೋಗುತ್ತೆ, ಸೊ ಅದು ರೀಫಂಡು ಆಗಲ್ಲ, ನಾನು ದುಡ್ಡು ಕಟ್ಬಿಟ್ಟಿದ್ದೀನಿ, ಸೊ ಮಾಡಿ ಕಳಿಸ್ಬಿಡಿ ಅದು. ಸರ್ ಆಮೇಲೆ ಸುಮ್ಮನೆ ಹಿಂಗೆ, ಅರಿಜಿ ನೀವು ತಲೆನೇ ಕೆಡಿಸ್ಕೊಬಿಡಿ, ನಂದಿದು ಲವ್ ಸ್ಟೋರಿ ಅಲ್ಲ, ನೀವು ಆ ಲವ್ ಸಾಂಗು ಹೆಂಗಾರು ಮಾಡಿಕೊಡಿ, ವರ್ಕ್ ಆದರೂ ಪರವಾಗಿಲ್ಲ, ವರ್ಕ್ ಆಗದೆ ಇದ್ರೂ ಪರವಾಗಿಲ್ಲ, ನನಗೆ ನಂದು ಈ ಸಿನಿಮಾ ಆ ಜಾನರ್ದಲ್ಲ. ಸೊ ಇದು ಏನಂದರೆ ಸ್ಟೋರಿನ ಮುಂದಕ್ಕೆ ಲೀಡ್ ಮಾಡೋದೊಂದು ಸಾಂಗ್ ಬೇಕು ನನಗೆ, ನೀವು ಮಾಡಿಕೊಡಿ ಅಂತ. ಆಮೇಲೆ ಹರಿ ಸರ್, ನಾಗೇಂದ್ರ ಪ್ರಸಾದ್ ಅವರಿಬ್ಬರೇ ಕೂತ್ಕೊಂಡು ಡಿಸೈಡ್ ಮಾಡಿ, ಟ್ಯೂನು ಅವರೇ ಫೈನಲೈಸ್ ಮಾಡಿ, ಅವರೇ ಲಿರಿಕ್ಸ್ ಫೈನಲೈಸ್ ಮಾಡಿ, ನಂಗೆ ಶೂಟಿಂಗ್ ಸ್ಪಾಟಿಗೆ 2 days ಬಿಟ್ಕೊಂಡು ನಾನು ಸ್ಪಾಟಿಗೆ ಬಂದಾಗ ಸ್ಪಾಟಲ್ಲೇ ಫಸ್ಟ್ ಟೈಮ್ ಕೇಳಿದ್ದು ನಾನು ಕಣ್ಕಣ ಸಲಿಗೆ. ಕೇಳಿದಾಗಲೇ ಅನಿಸ್ತು ಫುಲ್ ಟೀಮ್ಗೆ, ಇದರಲ್ಲೇನೋ ಒಂದು ಮ್ಯಾಜಿಕ್ ಇದೆಯಲ್ಲ ಈ ಸಾಂಗಲ್ಲಿ. ಮತ್ತು ನಾನು ಅದು ಹೇಳಿದೆ ಹರಿ ಸರ್ಗೆ, ಹರಿಜಿ ಆ ಸಾಂಗ್ ಇಟ್ಟಾದರೂ ನಿಮಗೆ ಕ್ರೆಡಿಟು, ಫ್ಲಾಪ್ ಆದರೂ ನಿಮಗೆ ಕ್ರೆಡಿಟು, ನಾನು ಏನು ಅದ್ರದ್ದು ನಂದೇನು 1% ಅದರಲ್ಲಿ ಎಫರ್ಟ್ ಇರಲ್ಲ, ಎಲ್ಲ ನಿಮ್ಮದೇ ಅಂದೆ. ಅವ್ರು ಅದು ಮಾಡಿ ಕಳಿಸಿದ್ರು, ಸೂಪರ್ ಡೂಪರ್ ಹಿಟ್ ಆಗೋಯ್ತು ಸಾಂಗು. ಇದನ್ನ ಕ್ರಿಟಿಸಿಸಮ್ ಆಗಿ ತಗೋಬೇಡಿ, ಆ ಹಾಡಿನ ಬಗ್ಗೆ ನನಗೆ ಇರೋ ಪ್ರೀತಿ ಅಂತ ನೋಡಿ. ಈ ಹಾಡಿನ ಮೈಲೇಜ್ ಹಿಂಗಿರುತ್ತೆ ಅಥವಾ ಅದರ ಲಾಂಜಿವಿಟಿ, ಅದರ ಜೀವಾವಧಿ ಹಿಂಗಿರುತ್ತೆ ಅನ್ನೋದಾದ್ರೆ ಮೇ ಬಿ ನೀವು ಬೆಟರ್ ಆಗಿ ಶೂಟು ಮಾಡ್ತಿದ್ರೇನೋ ಅಂತ ಅನ್ಸುತ್ತೆ. ಇಲ್ಲ ಅದು ಈಗ ಆ ಹಾಡನ್ನ ಕೊಟ್ರೆ ನಿಮಗೆ, ನೀವು ಶೂಟ್ ಮಾಡೋ ವಿಧಾನವೇ ಬೇರೆ. ಹೌದೌದು, ಈಗ ನವಗ್ರಹ ಮಾಡ್ಬೇಕಾದ್ರೆ ಜಸ್ಟ್ 1 film ಓಲ್ಡ್ ಡೈರೆಕ್ಟರ್ ದಿನಾಕರ್, ಈಗ 5 ಸಿನಿಮಾ ಓಲ್ಡ್ ದಿನಾಕರ್. ಸೊ ಎವ್ರಿ ಸಿನಿಮಾ ಇಸ್ ಅ ಲರ್ನಿಂಗ್ ಪ್ರೋಸೆಸ್ಸು, ಮತ್ತು ಮೆಚುರಿಟಿ ಅವೆಲ್ಲ ಬೇರೆ ಬೇರೆ ಥರನೇ ಅದು ಆಗ್ತಾ ಹೋಗುತ್ತೆ. ಈಗ ನಾನು ಇವತ್ತು ಆಲೋಚನೆ ಮಾಡಿದಾಗ ನಾಳೆ ಆಲೋಚನೆ ಮಾಡಲ್ಲ, ನಾಳೆ ಬೇರೆ ಏನೋ ಆಲೋಚನೆ ಮಾಡ್ತಿರ್ತೀನಿ. ಸೊ ಆ ರೀತಿಲಿ ಜೀವನ.